ಹೇಳೆ. ನಾನು ಈ ಮನೆ ಬಿಟ್ಟು ಹೋಗೋಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ ಏನ್ ಮಾಡೋದು, ಈ ಮನೆಯವರೆಲ್ಲ ನನಗೆ ಬೆಟ್ಟದಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಮನಸ್ಸಿಗೆ ಕಷ್ಟ ಆಗ್ತಿದೆ. ಏನು, ಮನೆ ಜನನೆಲ್ಲ ಬಿಟ್ಟು ಹೋಗೋದಿಕ್ಕೆ ನಿನಗೆ ಕಷ್ಟ ಆಗ್ತಿದೆಯಾ? ಇದೇನಿದು, ಹೊಸ ಡ್ರಾಮಾ ಶುರು ಮಾಡ್ಬಿಟ್ಟಿದ್ಯಾ? ಇಲ್ಲ ಇಲ್ಲ, ನಾನು ಈ ಮನೆ ಬಿಟ್ಟು ಖಂಡಿತ ಹೋಗ್ತೀನಿ. ನಾನು ಈ ಮನೆಗೆ ಶೌರ್ಯ ಅವ್ರ ಹೆಂಡತಿ ಆಗಷ್ಟೇ ಬಂದಿಲ್ಲ. ನಾನು ಈ ಮನೆ ಕಾಲಿಟ್ಟಾಗಿಂದಲೂ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಈಗ ಇವರೆಲ್ಲ ನನ್ನ ಸೊಸೆ ಅಂತ ಹೇಳ್ತಾ ಇರ್ಬೋದು, ಆದ್ರೆ ನಾನು ಇವ್ರನ್ನ ದೇವಸ್ಥಾನದಲ್ಲೇ ಇಟ್ಟಿದ್ದೀನಿ. ಅದಕ್ಕೆ ಇವ್ರು ಯಾರಿಗೂ ಇಲ್ಲದೆ ಹೊರಟೋಗೋದು ಅಂದ್ರೆ ಮನ್ಸಿಗೊಂಥರ ನೋವು. ಹಾಗಂತ ಅನ್ನೋರ್ ಜೀವನಕ್ಕಾಗ್ಲಿ ಶೌರ್ಯ ಅವ್ರ ಜೀವನಕ್ಕಾಗ್ಲಿ ನಾನು ಯಾವುದೇ ರೀತಿ ಅಡ್ಡ ಬರಲ್ಲ. ಹೋಗೇ ಹೋಗ್ತೀನಿ. ನನಗೆ ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ಏನು ಸಮಯ ಕೊಡೋದು? ಏನೇ ಸಮಯ ಕೊಡೋದು ನಿನಗೆ? ಇನ್ನೆರಡು ದಿನದಲ್ಲಿ ಈ ಮನೆಯಿಂದ ಆಚೆ ಹೋಗ್ತಿರ್ಬೇಕು. ಇಲ್ಲ ಅಂದ್ರೆ ನಿನ್ನ. ಅರೆ ಲಡ್ಡು ಅವ್ರೆ, ನೀವು ಇಲ್ಲಿದ್ದೀರಾ? ಏನು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ತಾತ ಕಾಯ್ತಿದ್ದಾರೆ. ಹೌದಾ ಲಡ್ಡು, ಹೋಗಮ್ಮ. ಏನೋ ಅರ್ಜೆಂಟಾಗಿ ಮಾತಾಡಬೇಕು ಅನ್ಸುತ್ತೆ. ಹೋಗು. ಇಲ್ಲೇನಾದ್ರೂ ಕೆಲಸಗಳಿದ್ರೆ ಅದನ್ನ ನಾನು ಮುಗಿಸ್ತೀನಿ. ಕ್ಯಾರಿಯನ್ ಅಂದ್ರೆ ಇನ್ನು ಹೋಗು, ಮಾತಾಡು ಅವ್ರ ಜೊತೆ. ನಮಗೆಲ್ಲ ಖುಷಿ ಆಯಿತು. ಈಗ ನಿಮಗೆ ಮದುವೆ ಆಗಿದೆ, ನಿಮ್ಗಳ ಮನಸ್ಸಲ್ಲಿ ಏನೇನೋ ಆಸೆಗಳು ಆಕಾಂಕ್ಷೆಗಳು ಅದೆಲ್ಲ ಇದ್ದೇ ಇರುತ್ತೆ. ಇನ್ನು ಮದುವೆಗೆ ಬಂದವರೆಲ್ಲ ನಿಮ್ಗೆ ಆಶೀರ್ವಾದ ಮಾಡಿದ್ರು, ಗಿಫ್ಟ್ ಪ್ಯಾಕೆಟ್ಗಳು ಕೊಟ್ಟರು. ಅದ್ರ ಜೊತೆಗೆ ಯಾರೋ ಹನಿಮೂನ್ ಪ್ಯಾಕೇಜ್ ಇರೋ ಅಂಥ ಟಿಕೆಟ್ಗಳನ್ನು ಕೊಟ್ಟಿದ್ದಾರೆ. ಹನಿಮೂನಾ? ಹೌದು, ಹನಿಮೂನೇ. ನೀವು 3 ಜನ ಒಂದಷ್ಟು ದಿವಸ ನಿಮಗೆ ಎಲ್ಲಿ ಬೇಕು ಅಂತ ಅನ್ಸುತ್ತೋ ಅಲ್ಲಿ ಹಾಯಾಗಿ ಆನಂದವಾಗಿ ಖುಷಿಯಾಗಿ ಕಾಲ ಕಳ್ಕೊಂಡು ಬನ್ನಿ. ಈ ವಾತಾವರಣನೂ ಬದಲಾದ ಹಾಗೆ ಇರುತ್ತೆ. ಅಯ್ಯೋ, ನನಗೆಲ್ಲೂ ಹೋಗಲ್ಲ, ನಾನು ಮನೆಯಲ್ಲೇ ಇರ್ತೀನಿ. ನನಗೆ ಈ ಮನೆ ವಾತಾವರಣನೇ ಚಂದ. ನಾನು ಇಲ್ಲೇ ನಿಮ್ಮ ಜೊತೆ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ. ಶೌರ್ಯ ಅವರು ಅನ್ನೋರು ಹೋಗ್ಬಿಟ್ಟು ಬರಲಿ. ನಿಮ್ಮ ಮಾತುಗಳು ನನ್ನ ಕಿವಿಗೆ ಬಿತ್ತು, ಹಾಗಾಗಿ ಬಂದೆ. ಏನಪ್ಪ, ಹನಿಮೂನಿಗೆ ಕಳಿಸ್ತಾ ಇದ್ದೀರಾ? ಹೂನಮ್ಮ, ಅವ್ರು 3 ಜನ ಹನಿಮೂನ್ಗೆ ಹೋಗಿ ಬರಲಿ ಅಂತ ನಾನು ಅಂದ್ಕೊಂಡೆ. ಆದರೆ ಯಾಕೋ ಈ ಲಡ್ಡು ಹೋಗೋದಿಲ್ಲ ಅಂತಿದ್ದಾಳೆ. ಪಾಪ, ಅವಳಿಗೆ ಈ ಹನಿಮೂನ್ ಗಿನಿಮೂನ್ ಎಲ್ಲ ಕನಸಿನ ವಿಚಾರ. ಈ ಹಳ್ಳಿಯಲ್ಲೆಲ್ಲ ಹನಿಮೂನ್ ಅನ್ನೋ ಕಾನ್ಸೆಪ್ಟೇ ಇಲ್ವಲ್ಲಪ್ಪ. ಏನಮ್ಮ ಹೀಗಂದ್ರೆ, ಈಗಿನ ಕಾಲದಲ್ಲಿ ಹಳ್ಳಿ ಸಿಟಿ ಅಂತನೋ ಭೇದ ಭಾವನೇ ಇಲ್ಲ, ಗೊತ್ತಾಯ್ತಾ? ಎಲ್ಲರೂ ಚೆನ್ನಾಗೆ ಹೇಗೆ ಬೇಕೋ ಹಾಗೆ ಬದುಕ್ತಾರೆ. ಇವಳನ್ನ ಒತ್ತಾಯ ಮಾಡಿ ಕಳಿಸೋದ್ರಿಂದ ಇವಳಿಗೇನು ಸಂತೋಷ ಆಗಲ್ಲ. ಅನು ಶೌರ್ಯ ಹೋಗಿ ಬರಲಿ ಬಿಡಿ, ಲಡ್ಡು ನಮ್ಮ ಜೊತೆಗೆ ಸಂತೋಷವಾಗಿರ್ತಾಳೆ. ಅದು ಹೇಗಾಗತ್ತೆ ಮಾಧುರಿ? ಶೌರ್ಯಂಗೆ 2 ಹೇಳ್ತಿರು, 2 ಕರ್ಕೊಂಡು ಹೋಗ್ತಾನೆ, ಹಾಯಾಗಿ ಸುತ್ತಾಡ್ಕೊಂಡು ಬರ್ತಾರೆ. ತಾತ, ಇವಾಗ ಅದೆಲ್ಲ ಬೇಕಾ? ಯಾಕೆ ಬೇಡ್ವಾ ಶೌರ್ಯ? ನಿನಗಿದೆಲ್ಲ ಇಷ್ಟ ಆಗಲ್ವಾ? ನೋಡೋ, ಇಲ್ಲಿ ಇಷ್ಟ ಕಷ್ಟ ಅನ್ನೋ ಮಾತೇ ಇಲ್ಲ. ಇಷ್ಟ ಆಗಲೇಬೇಕು. 3 ಜನನೂ ಹೋಗಿ ಬರ್ತಾರೆ ಅಷ್ಟೇ. ನನಗೆ ಏರೋಪ್ಲೇನ್ ಅಂದ್ರೆ ಭಯ, ನಾನು ಅದರಲ್ಲೆಲ್ಲ ಹೋಗಲ್ಲ. ಇವರಿಬ್ಬರೇ ಬೇಕಾದ್ರೆ ಹೋಗ್ಬಿಟ್ಟು ಬರಲಿ. ನೋಡು, ಭಯನೂ ಇಲ್ಲ, ಎಂಥದ್ದು ಇಲ್ಲ. ಹೋಗಿ ಬಂದರೆ ಅಭ್ಯಾಸ ಆಗೇ ಆಗುತ್ತೆ. ನೋಡೋ ಲಡ್ಡು, ನೀವು 3 ಜನ ಆನಂದವಾಗಿ ಸುಖವಾಗಿ ಒಂದಷ್ಟು ದಿವಸ ಹೊರಗಡೆ ಹೋಗಿ ಬರ್ತಿದ್ದೀರಿ. ಗೋವಿಂದಣ್ಣ, ಏನೋ ಬರ ಕೇಳಿದೆಯಂತೆ. ನನ್ಗೆ ಲಡ್ಡುಗೆ ಮದುವೆ ಮಾಡಿಸ್ತೀನಿ ಅಂತ ಆಸೆ ತೋರಿಸಿ ನನ್ನ ದುಡ್ಡಿಂದು ಮನೇಲಿ ಬೆಚ್ಚಿಗೆ ಬಲ್ಕೊಂಡಿದ್ಯಾ? ನಿನ್ನಿಂದ ಮೋಸ ಆಗೈತೆ ನನ್ಗೆ.
ಅಯ್ಯೋ ಏನ್ ಹೇಳ್ತಿದ್ಯಾ ಗೋವಿಂದಣ್ಣ? ಈಟೊತ್ನಾಗೆ ಆಗ ಕೇಳಕ್ ಕರ್ದ್ಯಾ? ನಾನು ದುಡ್ಡು ಕೇಳಿದೆ, ಕೊಡಕ್ಕಾಯ್ತೈತೆ ನಿನ್ಗೆ? ಒಂದ್ ಕಡೆ ಆ ಲಡ್ಡುನೂ ಸಿಕ್ಕಿಲ್ಲ, ಇನ್ನೊಂದ್ ಕಡೆ ನಾನು ಕೊಟ್ಟಿರೋ ದುಡ್ಡು ವಾಪಸ್ ಬಂದಿಲ್ಲ. ನನ್ ದುಡ್ಡಿನ ಋಣ ನಿನ್ ಮ್ಯಾಗ ಐತೆ ಅಂತ ಜಪ್ತಿ ಆಯ್ತಾ ನಿನ್ಗೆ? ಇಲ್ದೇ ಇರ್ತದ? ಎಲ್ಲ ನನ್ ಕೈ ಮೀರಿ ಹೊಟ್ಟೋಯ್ತು ಗೋವಿಂದಣ್ಣ. ನಾನು ಏನ್ ಮಾಡಕ್ಕಾಯ್ತದ ಹೇಳು? ನೀನ್ ಈಗ್ಲೂ ನನ್ನ ಜೊತೆ ಕೈ ಜೋಡಿಸ್ತೀಯ ಅಂದ್ರೆ ನನ್ ತವ ಒಂದ್ ಐಡಿಯಾ ಐತೆ. ಏ ಕೇಳ್ತಿಯಲ್ಲ ಗೋವಿಂದಣ್ಣ, ಈ ಊರ್ಗೆ ದೊಡ್ಡ ಮನ್ಸ ನೀನು. ನಿನ್ ಋಣದಾಗಿರೋಳ್ ನಾನು. ಏನ್ ಮಾಡ್ಬೇಕು ಹೇಳು, ಮಾಡ್ಬಿಡ್ತೀನಿ. ಆದ್ರೆ ಕಾಸು ಮಾತ್ರ ಕೇಳ್ಬಿಡಕ್ಕನ. ನೋಡು, ನನ್ನ ಮಗಳು ನನ್ನ ಗಂಡ ಸಂದಾಕಿರ್ಬೇಕು. ಯಾರು ಏನ್ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ನನಗೇನು ಬೇಕಾಗಿಲ್ಲ. ಈ ಹಳ್ಳಿನಾಗೆ ಭಾಳ ಬದುಕ್ಬೇಕಾದವ್ರು ನಾವು. ಸಾ ಇಲ್ದೆ ಅದೆಲ್ಲ ಆದದ ಹೇಳು? ಹಂಗಂದ್ರೆ ನಾನು ಹೇಳ್ದಂಗೆ ಕೇಳ್ತೀಯಾ? ಕಾಸು ಕೊಟ್ರೆ ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಗೋವಿಂದಣ್ಣ. ತಲೆ ಮೇಲೆ ತಲೆ ಬೀಳ್ಳೆ, ಕಾಸಿನ ಮೇಲೆ ಇರೋ ಆಸೆ ಮಾತ್ರ ಕಮ್ಮಿ ಆಗಕ್ಕಿಲ್ವಲ್ಲ ನಿನ್ಗೆ? ಅಯ್ಯೋ ಲಕ್ಷ್ಮ, ಹೇಳು ಗೋವಿಂದಣ್ಣ, ನಿಂಗೋಸ್ಕರ ನಾ ಏನ್ ಮಾಡ್ಬೇಕು? ಬೆಟ್ಟ ಕಿತ್ತು ಅಟ್ಟದ ಮ್ಯಾಗ ಇಟ್ಬಿಡ್ಲ? ಅದೆಲ್ಲ ಏನೂ ಬೇಡ, ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಮುಂದೆ ಎಲ್ಲ ನನ್ನ ಕಣ್ಣಿಗೆ ನಡಿಬೇಕು.